ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್. ಪರ್ಸೆಂಟೇಜ್ಗಾಗಿ ಕೈ ಚಾಚಿದ್ರ ಸಚಿವರು ಬೆಂಬಲಿಗರು ಅನ್ನುವ ಒಂದಿಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಪೂರಕ ಅನ್ನುವಂತೆ ಒಂದು ನ್ಯೂಸ್ ನಿಮ್ಮ TV5 ನಲ್ಲಿ ಲಭ್ಯ. ಟೆಂಡರ್ ಕೊಡಿಸಿ ಪರ್ಸೆಂಟೇಜ್ಗಾಗಿ ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬರ್ತಾ ಇದೆ. ಸಚಿವ ವೆಂಕಟರಾವ್ ನಾಡಗೌಡ ಬೆಂಬಲಿಗರ ವಿರುದ್ಧ ಈ ಒಂದು ದೊಡ್ಡ ಗುರುತರ ಆರೋಪ ಕೇಳಿ ಬರ್ತಾ ಇದೆ. ಸಮ್ಮೇಳನದಲ್ಲಿ ಶಾಮಿಯಾನ ಹಾಕಲು ಟೆಂಡರ್ ಪಡೆದಿದ್ದಂಥ ಮೆಹಬೂಬ್ ಅಂತ ತಿಳಿದು ಬಂದಿದೆ. ಪಶು ಮತ್ತು ಮತ್ಸ್ಯ ಮೇಳದ ಕಾರ್ಯಕ್ರಮಕ್ಕೆ ಶಾಮಿಯಾನ ಹಾಕೋಕೆ ಟೆಂಡರ್ ಕರೆಯಲಾಗಿತ್ತು. 16 ಲಕ್ಷ ರೂಪಾಯಿ ಮೊತ್ತದ ಚೆಕ್ ಪಡೆಯಲು ಲಂಚ ಕೇಳಿದ್ದಾಗಿ ಆರೋಪ ಮಾಡಲಾಗಿದೆ. ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿದ್ರು ಅಂತ ಮೆಹಬೂಬ್ ಆರೋಪ ಮಾಡಿದ್ದಾರೆ. ಸಚಿವರ ಮನೆಯಲ್ಲೇ ಮೆಹಬೂಬ್ ಮೇಲೆ ಹಲ್ಲೆ ನಡೆದಿತ್ತಂತೆ. ಇಂತಹ ಒಂದು ನ್ಯೂಸ್ ಬೆಳಂಬೆಳಗ್ಗೆ ಲಭ್ಯ ಆಗಿದೆ. ಪರ್ಸೆಂಟೇಜ್ಗಾಗಿ ಕೈ ಚಾಚಿದ್ರ ಸಚಿವರು ಅಥವಾ ಅವರ ಬೆಂಬಲಿಗರು ಟೆಂಡರ್ ಕೊಡಿಸಿ ಪರ್ಸೆಂಟೇಜ್ಗಾಗಿ ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವ ಆರೋಪ ಈಗ ಕೇಳಿ ಬರ್ತಾ ಇದೆ. TV5 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ರಿ, ಅಲ್ಲಿ ಏನೇನು ಆಗ್ತಾ ಇದೆ, ಯಾವ ಕಾರಣಕ್ಕೋಸ್ಕರ ಈ ಒಂದು ಹಲ್ಲೆ ನಡೀತಾ ಇದೆ, ಜೀವ ಬೆದರಿಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಹಜವಾಗಿ ಪ್ರಶ್ನೆಗಳು ಉದ್ಭವಿಸುತ್ತವೆ. ವೀಕ್ಷಕರೇ, ಸಚಿವ ವೆಂಕಟರಾವ್ ನಾಡಗೌಡ ಬೆಂಬಲಿಗರ ಗೂಂಡಾಗಿರಿನಾ ಇದು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಜನವರಿ 5, 6, 7 ಪಶು ಮತ್ತು ಮತ್ಸ್ಯ ಸಮ್ಮೇಳನ ರಾಜ್ಯ ಸರ್ಕಾರದ ಕಾರ್ಯಕ್ರಮ ನಡೆದಾಗ ಟೆಂಡರ್ ಶ್ರೀ ಶರಣಬಸವೇಶ್ವರ ಶಾಮಿಯಾನ ಸಪ್ಲೈಸ್ ಗೊರೆಬಾಳು ಇವರಿಗಾಗಿತ್ತು. ಆ ಕೆಲಸದಲ್ಲಿ ನಾನು ಕೂಡ ಸಬ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಆ ಸಬ್ ಕಾಂಟ್ರಾಕ್ಟರ್ ಮಾಡಿರೋ ಕೆಲಸಕ್ಕೆ ಶ್ರೀ ಶರಣಬಸವೇಶ್ವರ ಶಾಮಿಯಾನ ಸಪ್ಲೈಸ್ ಇವರು ನನಗೆ 2 ಚೆಕ್ ಕೊಟ್ಟರು, ಒಂದು 15 ಲಕ್ಷದ್ದು ಮತ್ತು ಒಂದು 1 ಲಕ್ಷದ್ದು. ಆ ಚೆಕ್ಕನ್ನು ನಾನು ಡ್ರಾ ಮಾಡಕ್ಕೆ ಹೋದಾಗ ಇಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾಗಿರ್ತಕ್ಕಂಥ ನಾಡಗೌಡರು ಇವರ ಬೆಂಬಲಿಗರು ಬಂದು ಬ್ಯಾಂಕ್ ಹತ್ರ ಏಕಾಏಕಿ ಬಂದು ನನಗೆ ನಮ್ಮ ಪರ್ಸೆಂಟೇಜ್ ತಕ್ಕಂದಾಗ ನೀನು ಚೆಕ್ ಡ್ರಾ ಮಾಡು ಅಂತೇಳಿ ದೌರ್ಜನ್ಯ ಮಾಡಿ ಬಂದು ಬಡದು ಒದ್ದು ಕಾರ್ನ ಒಳಗೆ ಹಾಕೊಂಡೋಗಿ ಜವಳಗೆರೆ ಕರ್ಕೊಂಡೋಗಿ ಜವಳಗೆರೆಗೆ ಬಡದು ಮತ್ತೆ ಸಚಿವರ ಹತ್ರ ಕರ್ಕೊಂಬಂದು ಸಚಿವರು ಕೂಡ ನನಗೆ ಅವಾಚ್ಯ ಶಬ್ದದಿಂದ ಬೈದರು. ಅವರು ಕೂಡ ಗೋಸಡಿಕೆ ಹೆಂಗೆ ಮಾಡ್ತೀನಿ, ಒದ್ದು ಬಿಡ್ತೀನಿ, ನನಗೆ ನಮ್ದು ಕೊಡಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ನಾನೆಲ್ಲರಿಗೂ ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ. ವೆರಿ ಗುಡ್ ಮಾರ್ನಿಂಗ್. ಪರ್ಸೆಂಟೇಜ್ಗಾಗಿ ಸಚಿವರು ಬೆಂಬಲಿಗರು ಕೈ ಚಾಚಿದ್ರ ಅನ್ನೋ ಅನುಮಾನ ಆರೋಪ ಈಗ ಕೇಳಿ ಬರ್ತಾ ಇದೆ. ಎಷ್ಟು ಹಣ ಕೇಳಿದ್ರಂತೆ, ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ನೀಲಕಂಠ? ನಿಜಕರವಾಗಿ ಹೇಳ್ಬೇಕು ಅಂತಂದ್ರೆ ರಾಯಚೂರಿನಲ್ಲಿ ಸಚಿವರ ಒಂದು ದರ್ಪ ಈಗ ಮತ್ತೆ ಬರೆಯಲಾಗಿರ್ತಕ್ಕಂಥದ್ದು. ಏನಂತಂದ್ರೆ ಕಳೆದ ಜನವರಿಯಲ್ಲಿ ರಾಜ್ಯ ಮಟ್ಟದ ಪಶು ಮತ್ತು ಮೀನುಗಾರಿಕಾ ಒಂದು ಸಮ್ಮೇಳನ ನಡೆಯುತ್ತೆ. ಈ ಸಮ್ಮೇಳನಕ್ಕಾಗಿ ಇಲ್ಲಿ ಏನು ಟೆಂಟ್ ವ್ಯವಸ್ಥೆ ಮತ್ತು ಬೇರೆ ಬೇರೆ ವ್ಯವಸ್ಥೆಗಳಿಗೆ 68 ಲಕ್ಷ ರೂಪಾಯಿಗೆ ಟೆಂಡರ್ ಅನ್ನ ಕರೆಯಲಾಗಿರುತ್ತೆ. ಈ ಟೆಂಡರ್ ನ ಸಬ್ ಕಾಂಟ್ರಾಕ್ಟರ್ ಆಗಿ ಮೆಹಬೂಬ್ ಅವರು ಪಡೆದಿರ್ತಾರೆ. ಇದು ಸಂಬಂಧಪಟ್ಟಂತೆ 68 ಲಕ್ಷ ರೂಪಾಯಿನ ಮೆಹಬೂಬ್ ಅವರ ಅಕೌಂಟ್ಗೆ, ಅಂದ್ರೆ ಈ ಶಾಮಿಯಾನ ಕೆಲಸ ಮಾಡಿರ್ತಕ್ಕಂಥ ಅವರ ಅಕೌಂಟ್ಗೆ ಬಿದ್ದಿರುತ್ತೆ. ಆದ್ರೆ ಇಲ್ಲಿ ಮೆಹಬೂಬ್ ಅವರು ಹೇಳೋ ಪ್ರಕಾರ ಸಚಿವರು ಏನು ಈ ಒಂದು ಪರ್ಸೆಂಟೇಜ್ ನ ಕೇಳಿದ್ರು. ಅಂದ್ರೆ ಇವರ ಅಕೌಂಟ್ ಅನ್ನ ಸಚಿವರು ಮತ್ತು ಸಚಿವರ ಬೆಂಬಲಿಗರು ಇವರು ಯಾವುದೇ ರೀತಿಯಾಗಿ ಪರ್ಸೆಂಟೇಜ್ ಕೊಡೋವರೆಗೂ ಹಣ ಬರ್ದೇ ಇರೋ ತರ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡ್ಕೊಂಡು ಇವರ ಅಕೌಂಟ್ ಅನ್ನ ಬ್ಲಾಕ್ ಮಾಡ್ತಿರ್ತಾರೆ. ಅಂದ್ರೆ ಸಚಿವರು ಏನು ಮೆಹಬೂಬ್ ಅವರು ಹೇಳೋ ಪ್ರಕಾರ ಸಚಿವರು ನೇರವಾಗಿ. ಓಕೆ, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ. ಈಗ ಸ್ವತಃ ಆರೋಪ ಮಾಡ್ತಾ ಇರುವಂತಹ ಮೆಹಬೂಬ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೆಹಬೂಬ್ ಅವರೇ. ಹಲೋ ಮೆಹಬೂಬ್ ಅವರೇ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಎಸ್, TV5 ಇಂದ ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ಆಕ್ಚುಲಿ ಏನ್ ನಡೀತು, ಹೇಗೆ ನಡೀತು, ಇದು ಯಾವಾಗ ಆಯ್ತು, ವಿವರವಾಗಿ ಹೇಳ್ಬೋದಾ? ಜನವರಿ 5, 6, 7 ಪಶು ಮೇಳ ಮತ್ತು ಮತ್ಸ್ಯ ಮೇಳ ನಡೆಯಿತು ಸಿಂಧನೂರು ನಗರದಲ್ಲಿ. ಆ ಸಿಂಧನೂರು ನಗರದಲ್ಲಿ ನಡೆಯುವಾಗ ಅದು ಶರಣಬಸವೇಶ್ವರ ಶಾಮಿಯಾನ ಮತ್ತು ಸಪ್ಲೈಸ್ ಇವರಿಗೆ ಮೇನ್ ಟೆಂಡರ್ ಆಗಿತ್ತು. ಅವ್ರು ನನಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ರು. ಅವ್ರು ನನಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಾಗ ಆ ಸಬ್ ಕಾಂಟ್ರಾಕ್ಟ್ ಕೆಲಸ ನಾನು ಮಾಡಿದೆ. ನನಗೆ 22 ಲಕ್ಷ ದುಡ್ಡು ಬರಬೇಕಾಗಿತ್ತು. ಅವರಿಗೆ ಲ್ಯಾಂಡ್ ಆರ್ಮಿಯಿಂದ 68 ಲಕ್ಷ ರೂಪಾಯಿ ಚೆಕ್ ಬಂದಿದೆ. ಅದರಲ್ಲಿ ಒಂದು ಚೆಕ್ ಮಾತ್ರ ಬೌನ್ಸ್ ಆಗಿದೆ, ಅದೇನೋ ಸಿಗ್ನೇಚರ್ ಫಾಲ್ಟ್ ಆಗಿದೆ ಅಂತ ಹೇಳ್ಬಿಟ್ಟು 56 ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಜಮಾ ಆಗಿದೆ. ಅವ್ರು ಏನ್ ಮಾಡಿದ್ರು, ನನಗ್ ಕೂಡ ದುಡ್ಡನ್ನು 2 ಚೆಕ್ಗಳು ಕೊಟ್ರು. ಒಂದು 15 ಲಕ್ಷ ರೂಪಾಯಿ ಚೆಕ್ ಕೊಟ್ರು, ಒಂದು 1 ಲಕ್ಷ ರೂಪಾಯಿ ಚೆಕ್ ಕೊಟ್ರು. ಅದನ್ನ ನಾನು ಡ್ರಾ ಮಾಡಕ್ ಹೋದಾಗ ಏಕಾಏಕಿ ಸಿಂಧನೂರು ಸಚಿವರ ಬೆಂಬಲಿಗರು ಬಂದು ನಮಗ್ ಬರೋ ಪರ್ಸೆಂಟೇಜ್ ಬಂದಿಲ್ಲ, ಅವ್ರು ಶ್ರೀ ಶರಣಬಸವೇಶ್ವರ
ಶರಣಬಸವೇಶ್ವರ ಶಾಮಿಯಾನ ಹ್ಮ್ ಮಾಲಕರು ಎಲ್ಲಿದಾರ ಅವ್ನ ಹಿಡ್ಕೊಂಬಂದ್ ಕೊಡ್ಬೇಕು, ಅವ್ರ ಪರ್ಸೆಂಟೇಜ್ ಕೊಟ್ಟಾಗ ನೀನ್ ಡ್ರಾ ಮಾಡ್ಬೇಕು, ಅಲ್ಲಿವರೆಗೆ ಡ್ರಾ ಮಾಡಂಗಿಲ್ಲ ಅಂತ ಹೇಳಿ ಬ್ಯಾಂಕ್ ನಿಂದ ನನಗೆ ಹಲ್ಲೆ ಮಾಡಿ ಕರ್ಕೊಂಡು ಹೋಗಿ ಅವರು ಜವಳಗೆರ ನಾಡಗೌಡ್ರ ಊರು ಜವಳಗೆರೆ ಕರ್ಕೊಂಡೋಗಿ ಅಲ್ಲಿ ಕೂಡ ನನಗೆ ಹಿಂಸೆ ಕೊಟ್ರು. ಅಲ್ಲಿಂದ ನಾಡಗೌಡ್ರ ಹತ್ರ ಕರ್ಕೊಂಡ್ ಬಂದ್ರು. ನಾಡಗೌಡ್ರು ಕೂಡ ನಮಗ್ ದುಡ್ಡು ಬರೋವರೆಗೆ ಬೋಳಿ ಮಗನೇ ನೀನ್ ಯಾವುದೇ ರೀತಿಯಿಂದ ನೀನು ಇದು ಮಾಡಂಗಿಲ್ಲ, ದುಡ್ಡು ಡ್ರಾ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಕರೆದು ಇವ್ನಿಗೆ ಒಳಗೆ ಹಾಕ್ರಿ ಇವನಿಗೆ ಅಂತೇಳಿ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ನಾನು ಯಾಕೆ ಒಳಗೆ ಹಾಕ್ತೀರಿ ಸರ್, ನಾನು ದರೋಡೆ ಮಾಡಿನ, ಏನ್ ಕೊಲೆ ಮಾಡಿನ, ಏನ್ ಮಾಡಿದೀನಿ, ಯಾಕೆ ನನಗೆ ನೀವು ಇದು ಮಾಡ್ತೀರಿ ಅಂತೇಳಿ ನಾನು ಹೇಳಿದೆ. ಸ್ವತಃ ಮಿನಿಸ್ಟ್ರೇ ನಿಮ್ಗೆ ಕೇಳಿದ್ರು ಸರ್? ಸ್ವತಃ ಮಿನಿಸ್ಟ್ರೇ ನಿಮ್ಮ ಹತ್ರ ಕೇಳ್ತಾ ಇದ್ರು? ಹೌದೌದು, ಮಿನಿಸ್ಟ್ರೇ ಕೇಳಿದ್ರು. ಹಾ ಸರ್. ಓಕೆ, ಆಮೇಲೆ ಏನ್ ಹೇಳಿದ್ರಿ, ಏನ್ ಉತ್ತರ ಕೊಟ್ರಿ ಅಲ್ಲಿ, ಅಥವಾ ಯಾವ ರೀತಿ ಹೆದರಿಸೋ ಪ್ರಯತ್ನ ನಡೀತಾ? 16 ಲಕ್ಷ ದುಡ್ಡು ಕೊಟ್ಟಿದ್ರು, 22 ಕೊಡ್ಬೇಕು, 16 ಲಕ್ಷ ದುಡ್ಡು ಕೊಟ್ಟಿದ್ದಾರೆ, ಇನ್ನು ಉಳಿದಿದ್ದು ನಾನು ಬಂದ್ಮ್ಯಾಗ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಕ್ಕೆ ಅಷ್ಟೇ ಮಾತ್ರ ನಾ ಡ್ರಾ ಮಾಡಕ್ ಬಂದಿದ್ದೀನಿ. ಏಕಾಏಕಿ ನಿಮ್ಮ ಬೆಂಬಲಿಗರು ಬಂದ್ಬಿಟ್ಟು ನನಗೆ ಬಡದು ಈ ರೀತಿ ಅಲ್ಲೇ ಮಾಡಿ ಗಾಡಿ ಒಳಗೆ ಹಾಕಿ ನಿಮ್ಮ ಹತ್ರ ಕರ್ಕೊಂಡು ಬಂದ್ರು ಅಂತ ಹೇಳಿದೆ ನಾನು. ಅವ್ನು ತುಂಡ್ ಮಾಡಿ ಹೋಗಿರಿ ಅವನಿಗೆ ಅಂತ ಹೇಳಿದ್ರು. ಆ ನಂತರ ನನಗೆ ಕಾಲಿ ಒದೆಕ್ ಬಂದ್ರು. ಅಲ್ಲಿ ಇರ್ತಕ್ಕಂಥವ್ರೆಲ್ಲರೂ ತಡೆ ಹಿಡಿದು ಹಂಗ್ ಬೇಡ ಸರ್ ಅದಂತೆ ಹೋಗ್ಲಿ. ಎಷ್ಟು ಪರ್ಸೆಂಟೇಜ್ಗೆ ಈ ಸಂಭ್ರಮ ನಡೆದಿದ್ದು ಅಂತ ಹೇಳಿ? ಇಲ್ಲ ಸರ್, ಅದು ನನಗೆ ಗೊತ್ತಿಲ್ಲ. ಶ್ರೀ ಶರಣಬಸವೇಶ್ವರ ಶಾಮಿಯಾನ ಮಾಲೀಕರು ಇರ್ತಕ್ಕಂಥ ಸಿದ್ದನಗೌಡರಿಗೆ ಗೊತ್ತು ಸರ್ ಅದು. ನೀವು ಕೇಳಕ್ ಹೋಗ್ಲಿಲ್ವಾ ಶರಣಬಸವೇಶ್ವರ ಟೆಂಡರ್ ಅವ್ರಿಗೆ, ಶಾಮಿಯಾನದವ್ರಿಗೆ? ಅವ್ರಿಗೆ 68 ಲಕ್ಷಕ್ಕೆ ಆಗೈತೆ ಸರ್. ಅಲ್ಲ ಕರೆಕ್ಟ್, ನೀವು ಅವ್ರಿಗೆ ಕೇಳಿದ್ರ ನೋಡಿ ನಿಮ್ಮಿಂದ ನಂಗೆ ಹಿಂಗ ಆಗ್ತಾ ಇದೆ ಅಂತ ಏನಾದ್ರು ಹೇಳಕ್ ಹೋದ್ರ ನೀವು? ಇಲ್ಲ ಸರ್, ಅವ್ರಿಗೆ ಧಮಕಿ ಕೊಟ್ಟಾರ. 3-4 ದಿವಸ ಆಯ್ತು ಸರ್, ಪತ್ತೆ ಇಲ್ಲ, ಎಲ್ಲಿ ಹೋಗಿದಾರೆ ಗೊತ್ತಿಲ್ಲ. ಅವ್ರಿಗೂ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ. ಎಲ್ಲಿ ಹೋಗಿದಾರೆ ಗೊತ್ತಿಲ್ಲ ಸರ್. ಅವರು ಓಕೆ, ಅವ್ರ ಮೇಲೆ ಇದ್ದಂತ ಕೋಪನ ನಿಮ್ಮ ಮೇಲೆ ತೀರ್ಸ್ಕೊಳ್ತಾ ಇದಾರೆ ಇಲ್ಲಿ? ಹೌದೌದು, ನಿನ್ಗೆ ಹಿಡಿದ್ರೆ ಅವ್ರು ಬಂದೇ ಬರ್ತಾರ ಅಂತ ಹೇಳ್ಬಿಟ್ಟು ನನಗೆ. ಓಕೆ, ಇಂತ ಎಕ್ಸ್ಪೀರಿಯನ್ಸ್ ಮುಂಚೆ ಎಲ್ಲಾದ್ರೂ ಆಗಿತ್ತಾ? ಯಾಕಂತ ಹೇಳಿದ್ರೆ ಇದು ನನ್ನ ಪ್ರಕಾರ ಇದೇನು ಫಸ್ಟ್ ಟೈಮ್ ಅಲ್ವಲ್ಲ ನೀವು ಈ ರೀತಿ ಕೆಲಸ ಮಾಡ್ತಾ ಇರೋದು? ಫಸ್ಟ್ ಟೈಮ್ ಸರ್. ನಾನು ಶಾಮಿಯಾನ ಸಂಘದ ರಾಜ್ಯ ಅಧ್ಯಕ್ಷ ಇದ್ದೀನಿ. ನನಗೆ ಈ ರೀತಿ ಮಾಡಿದ್ದಾರೆ ಇವರು. ಸಾಮಾನ್ಯ ಜನರಿಗೆ ಇನ್ನು ಹೆಂಗು ಅನ್ನೋದೊಂದು ಮೆಸೇಜ್ ಸರ್ ಇದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮೆಹಬೂಬ್ ಅವರೇ ನಮ್ಮ ಜೊತೆ